ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಆರ್ಯ ವೈಶ್ಯ ಮಹಾಸಭಾ ಕಾರ್ಯಕ್ರಮ ಉದ್ಘಾಟಿಸಿದ ಡಿಕೆ ಶಿವಕುಮಾರ್. ಕರ್ನಾಟಕ ಹಾಗೂ ಕೇರಳಂ ರಾಜ್ಯ ಸಹೋದರರಂತೆ ಸಿಎಂ ಡಿಕೆ ಶಿವಕುಮಾರ್. ಆಗಸ್ಟ್ 29ರಿಂದ ಸೆಪ್ಟೆಂಬರ್ 1ರವರೆಗೆ ಗುರುರಾಯರ 355ನೇ ಆರಾಧನಾ ಮಹೋತ್ಸವ ಜರುಗಲಿದೆ. ಶ್ರೀನಿವಾಸ್ ಹೆಬ್ಬಾರ್. ಮನಸೂರೆಗೊಂಡ ಸಂಗೀತ ಸಂಜೆ. ಸುರಭಿ ಮಾಧ್ಯಮ ಶ್ರೀ ರಾಜ್ಯ ಪ್ರಶಸ್ತಿಗೆ ಉದಯ್ ಕುಮಾರ್ ಕಾನಳ್ಳಿ ಆಯ್ಕೆ. 24ನೇ ಕೊಂಕಣ ರೈಲ್ವೆ ಬಳಕೆದಾರ ಸಲಹಾ ಸಮಿತಿಯ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಭಾಗಿ. ಎಂಇಎಸ್ ಕಾಮರ್ಸ್ ಕಾಲೇಜು ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ. ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸೂರ್ಯೋಪಾಸನೆ ನಿತ್ಯ ಕರ್ತವ್ಯವಾದರೆ ಆರೋಗ್ಯ ಆಯುಷ್ಯ ಪ್ರಾಪ್ತಿ. ಸ್ವರ್ಣವಲ್ಲಿ ಶ್ರೀ. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಫ್ರೀಡಂ ಪಾರ್ಕ್ನಲ್ಲಿ ಭಾನುವಾರ ಆಯೋಜಿಸಿದ ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮ್ಮಿಟ್ ಅನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಆಂಧ್ರಪ್ರದೇಶ ಸಚಿವ ಟಿಜಿ ಭಗತ್, ಶಾಸಕ ರಾಜಗೋಪಾಲ್, ಶ್ರೀರಾಮ್ ತಾತಯ್ಯ, ಕರ್ನಾಟಕ ಎಂಎಲ್ಸಿ ಡಿಎಸ್ ಅರುಣ್, ಜೈವಿಕ ಇಂಧನ ನಿಗಮದ ಅಧ್ಯಕ್ಷ ಎಸ್ಇ ಸುಧೀಂದ್ರ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾಧ್ಯಕ್ಷ ಆರ್ಪಿ ರವಿಶಂಕರ್, ಕಾರ್ಯದರ್ಶಿ ಕೆಆರ್ ಕೃಷ್ಣ, ಮಾಜಿ ಶಾಸಕ ಮಂಜುನಾಥ್, ಕರ್ನಾಟಕ ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ರಾಮಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು. ಅಲಪುಳ ಕರ್ನಾಟಕ ಹಾಗೂ ಕೇರಳಂ ರಾಜ್ಯ ಸಹೋದರರಂತಿದೆ. ಎರಡೂ ರಾಜ್ಯಗಳು ಪರಸ್ಪರ ಸಹಕಾರದೊಂದಿಗೆ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿದೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಕೇರಳಂನ ಅಲಪುಳದಲ್ಲಿ ಶನಿವಾರ ನಡೆದ 72ನೇ ಆವೃತ್ತಿಯ ನೆಹರು ಟ್ರೋಫಿ ಬೋಟ್ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಮಾತನಾಡಿದರು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಬಹಳ ಸಂತೋಷ ತಂದಿದೆ. ನಮ್ಮ ಶ್ರೇಷ್ಠ ನಾಯಕರಾದ ಪಂಡಿತ್ ಜವಾಹರಲಾಲ್ ನೆಹರು ಅವರು ಈ ಕ್ರೀಡೆಗೆ ಆದ್ಯತೆ ನೀಡಿ ದೊಡ್ಡ ಸಂದೇಶ ನೀಡಿದರು. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಸಮಾಜದ ಎಲ್ಲ ವರ್ಗದ ಜನ ಅಧಿಕಾರದಲ್ಲಿದ್ದಂತೆ. ಇಂದು ಈ ರಾಜ್ಯದ ಎಲ್ಲ ಯುವಕರು ಈ ಕ್ರೀಡಾಕೂಟವನ್ನು ಆನಂದಿಸುತ್ತಿದ್ದೀರಿ. ಕರ್ನಾಟಕದಲ್ಲಿ ಮೈಸೂರು ದಸರಾವನ್ನು ಸಂಭ್ರಮದಿಂದ ಆಚರಿಸುವಂತೆ ಕೇರಳಂನಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕೇರಳಂ ಸಿಎಂ ವಿಡಿ ಸತೀಶನ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕೇರಳಂ ಗೃಹ ಸಚಿವ ರಮೇಶ್ ಚೆನ್ನಿತಲ, ಕರ್ನಾಟಕ ಸಿಎಂ ಸಲಹೆಗಾರ ಜಿಸಿ ಚಂದ್ರಶೇಖರ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಶಿರಸಿನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 1ರವರೆಗೆ 3 ದಿನಗಳ ಕಾಲ ಗುರುರಾಯರ 355ನೇ ಆರಾಧನಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಲಿದೆ. ಆಗಸ್ಟ್ 30ರಂದು ಮಧ್ಯಾರಾಧನೆ ನಿಮಿತ್ತ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ತಿಳಿಸಿದ್ದಾರೆ. ಗುರುರಾಯರ ಈ ಸಲದ ಆರಾಧನಾ ಮಹೋತ್ಸವದಲ್ಲಿ ಬಂದಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದಂತೆ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ವತಿಯಿಂದ ಮಠದಲ್ಲಿ ಭಕ್ತರಿಗಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಈಶ್ವರ್ ಎಂ ಹೆಗಡೆ, ಕೋಶಾಧ್ಯಕ್ಷ ಅರವಿಂದ್ ಪಿ ಪೈ ಮತ್ತು ಸದಸ್ಯರುಗಳಾದ ಗಣಪತಿ ಎನ್ ಶೇಟ್, ರವಿ ಬೆಳಲೆ, ಅಜಿತ್ ಪರ್ವತೀಕರ್, ಗಿರಿಧರ್ ಕಾಮತ್, ಉದಯ್ ಲಾಡ್, ನವೀನ್ ಬಿ ಶೆಟ್ಟಿ, ರಾಮನಾಥ್ ಶಾನ್ಬಾಗ್, ಗುರುನಾಥ್ ಮಾಡಗೇರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಕಾರ್ಯದರ್ಶಿ ಕೆವಿ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 155ನೇ ಆರಾಧನಾ ಮಹೋತ್ಸವ ಕಳೆದ ವರ್ಷ ಸುಮಾರು ಪದ್ಮಾರಾಧನೆಗಿಂತ 17,000 ಜನ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈಗಾಗಲೇ ಪ್ರತಿ ಗುರುವಾರ ಬೆಳಗಿಂದ ಸಂಜೆವರೆಗೆ 3ರಿಂದ 3,500 ಜನ ಭೇಟಿ ಕೊಡ್ತಾರೆ. ಹಾಗೂ ಗುರುವಾರ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಸುಮಾರು 1,300ರಿಂದ 1,400 ಜನ ಈಗಾಗಲೇ ಇರ್ತಾರೆ. ನಾವು ಪ್ರಸಾದವನ್ನು ಕೂಡ ರಾಘವೇಂದ್ರ ಮಠದಿಂದ ಇಟ್ಟಿದ್ದೀವಿ. ಆವಾಗ ನಮಗೆ ಅದರ ಗೊತ್ತಾಗತ್ತೆ ಎಷ್ಟು ಜನ ಆದರು ಅಂತ ಲೆಕ್ಕನ ಮಾಡಿ. ಈಗಾಗಲೇ ಅಭಿವೃದ್ಧಿಯನ್ನ ಕೆವಿ ಭಟ್ರು ಹೇಳಿದ್ರು. ಈಗಾಗಲೇ ನಾನು ಅಧ್ಯಕ್ಷ ಆಗಿ 7 ತಿಂಗಳಾಯಿತು. ವತನ ಕಲಾ ಕುಸುಮ ಸಂಸ್ಥೆ ವತಿಯಿಂದ ಗುರುಪೂರ್ಣಿಮೆಯ ನಿಮಿತ್ತ ಆಯೋಜಿಸಲಾಗಿದ್ದ ಸಂಗೀತ ಸಂಜೆ ಕಾರ್ಯಕ್ರಮವು ಕಣಗಲ ಮುರುಡು
ಮೂಲೆಮನೆಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಸಡಗರದಿಂದ ನಡೆಯಿತು. ಕಾರ್ಯಕ್ರಮದ ಮೊದಲ ಹಂತದಲ್ಲಿ ವತನಕಲಾ ಕುಸುಮದ ವಿದ್ಯಾರ್ಥಿಗಳಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಹಾಗೂ ಹಾರ್ಮೋನಿಯಂ ಸೋಲೋ ಸಂಗೀತ ಪ್ರಸ್ತುತಿ ನಡೆಯಿತು. ವಿದ್ಯಾರ್ಥಿಗಳ ಗಾಯನ ಹಾಗೂ ವಾದ್ಯ ಸಂಗೀತಕ್ಕೆ ವಿಜಯೇಂದ್ರ ಹೆಗಡೆ ಅಜ್ಜಿಬಳ ಮತ್ತು ದಿನೇಶ್ ಹೆಗಡೆ ಗಿಳಿಗುಂಡಿ ಸಹ ಕಲಾವಿದರಾಗಿ ಸಾಥ್ ನೀಡಿದರು. ವಿದ್ಯಾರ್ಥಿಗಳ ಕಲಾ ಪ್ರದರ್ಶನಕ್ಕೆ ನೆರೆದಿದ್ದ ಸಂಗೀತಾಸಕ್ತರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ನಂತರ ನಡೆದ ಮುಖ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಗೋವಾದ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕಿ ವಿ ಪ್ರೀತಿ ವರಾಂಗ್ ಗೋವಾ ಅವರು ಗಾಯನದಲ್ಲಿ ರಾಗ ಗೌಡ ಮಲ್ಹಾರ್, ರಾಗ ಬಸಂತ್, ಅಭಂಗ ಹಾಗೂ ಹಿಂದಿ ಭಜನ್ ಪ್ರಸ್ತುತಪಡಿಸಿದರು. ತಮ್ಮ ಶಾಸ್ತ್ರೀಯ ಗಾಯನದ ಮೂಲಕ ಶ್ರೋತೃಗಳನ್ನು ರಂಜಿಸಿದರು. ಅವರಿಗೆ ತಬಲಾದಲ್ಲಿ ಅನೀಶ್ ಕುಂಡೂರ್ಕರ್ ಗೋವಾ ಹಾಗೂ ಹಾರ್ಮೋನಿಯಂನಲ್ಲಿ ಅಜಯ್ ಹೆಗಡೆ ವರ್ಗಾಸರ ಅವರು ಸಮರ್ಥವಾಗಿ ಸಾಥ್ ನೀಡಿದರು. ಸಂಗೀತ ಕಾರ್ಯಕ್ರಮವು ಶಾಸ್ತ್ರೀಯ ಸಂಗೀತದ ಸೊಗಡನ್ನು ಪರಿಚಯಿಸುವುದರ ಜೊತೆಗೆ ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನು ಸಾರುವಂತಿತ್ತು. ಸ್ಥಳೀಯವಾಗಿ ಶಾಸ್ತ್ರೀಯ ಸಂಗೀತವನ್ನು ಬೆಳೆಸುವ ಹಾಗೂ ವಿದ್ಯಾರ್ಥಿಗಳಿಗೆ ವೇದಿಕೆ ಕಲ್ಪಿಸುವ ವತನ ಕಲಾ ಕುಸುಮದ ಪ್ರಯತ್ನಕ್ಕೆ ಕಾರ್ಯಕ್ರಮದಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು. ಕಾರ್ಯಕ್ರಮಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಟ್ರಸ್ಟ್, ಕಣಕಲ ಮುರುಡು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ಗ್ರಾಮಾಭಿವೃದ್ಧಿ ಸಂಸ್ಥೆ ಪುಟ್ಟನಮನೆ ಸಹಕಾರ ನೀಡಿದರು. ಕಾರ್ಯಕ್ರಮದ ಸಂಯೋಜನೆಯನ್ನ ಮನು ಹೆಗಡೆ ಪುಟ್ಟನಮನೆ ನಿರ್ವಹಿಸಿದರು. ಅನಂತಮೂರ್ತಿ ಭಟ್ ಮತ್ತಿಘಟ್ಟ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಸಂಗೀತಾಸಕ್ತರು, ಗ್ರಾಮಸ್ಥರು, ವಿದ್ಯಾರ್ಥಿಗಳ ಪೋಷಕರು ಹಾಗೂ ಕಲಾಭಿಮಾನಿಗಳು ಉಪಸ್ಥಿತರಿದ್ದು ಕಲಾವಿದರ ಸಂಗೀತವನ್ನು ಆಸ್ವಾದಿಸಿದರು. ಸೊರಬದ ಸುರಭಿ ಸೇವಾ ಟ್ರಸ್ಟ್ ಕೊಡಮಾಡುವ ರಾಜ್ಯಮಟ್ಟದ ಪ್ರಶಸ್ತಿ ಸುರಭಿ ಮಾಧ್ಯಮಶ್ರೀ ಪ್ರಶಸ್ತಿಗೆ ಪ್ರಸಕ್ತ ಸಾಲಿಗೆ ಬನವಾಸಿಯ ಪತ್ರಕರ್ತರು ಹಾಗೂ ಸಮಾಜ ಸೇವಾ ಮುಖಂಡರು ಆದ ದೈವಜ್ಞ ಸಮಾಜದ ಪ್ರಮುಖ ಉದಯ್ ಕುಮಾರ್ ಪದ್ಮಪ್ಪ ಕಾನಳ್ಳಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಸೊರಬದ ಸುರಭಿ ವಾಣಿ ಪತ್ರಿಕೆ ಸಂಪಾದಕರು ಹಾಗೂ ಸುರಭಿ ಸೇವಾ ಟ್ರಸ್ಟ್ ಸಂಸ್ಥಾಪಕರು ಆದ ಎಸ್.ಜಿ. ರಾಮಚಂದ್ರ ಅವರು ಪ್ರಕಟಣೆಯ ಮೂಲಕ ಹೊರಡಿಸಿದ್ದಾರೆ. ಉದಯ್ ಕುಮಾರ್ ಕಾನಳ್ಳಿ ಅವರ ಹುಟ್ಟುಹಬ್ಬದ ದಿನ ಅವರ ಮನೆಗೆ ತೆರಳಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಸ್.ಜಿ. ರಾಮಚಂದ್ರ ಶಾಲು ಹೊದಿಸಿ ಸನ್ಮಾನಿಸಿ ಟ್ರಸ್ಟ್ನ ವಾರ್ಷಿಕ ಕಾರ್ಯಕ್ರಮದ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುರಭಿ ಮಾಧ್ಯಮಶ್ರೀ ಪ್ರಶಸ್ತಿ ಸ್ವೀಕರಿಸಲು ವಿನಂತಿಸಿದ್ದಾರೆ. ಕಾನಳ್ಳಿ ಅವರ 40 ವರ್ಷಗಳ ಪತ್ರಿಕಾ ಸೇವೆ ಪರಿಗಣಿಸಿ ಹಾಗೂ ಅವರ ಸಾಮಾಜಿಕ ಸೇವೆ ಪರಿಗಣಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ರಾಮಚಂದ್ರ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ 24ನೇ ಕೊಂಕಣ ರೈಲ್ವೆ ಬಳಕೆದಾರ ಸಲಹಾ ಸಮಿತಿಯ ಸಭೆಯಲ್ಲಿ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಭಾಗಿಯಾಗಿದ್ದರು. ಅವರು ಆಗಸ್ಟ್ 17, 2026ರಂದು ಕಾರವಾರದಿಂದ ಸೂರತ್ಕಲ್ವರೆಗಿನ ರೈಲು ನಿಲ್ದಾಣಗಳಿಗೆ ಭೇಟಿ, ಅಲ್ಲಿಯ ಮೂಲಭೂತ ಸೌಕರ್ಯಗಳ ಕುರಿತು ಪರಿಶೀಲಿಸಿದ ಕೆಲವು ನ್ಯೂನತೆಗಳನ್ನು ಸರಿಪಡಿಸುವ ಬಗ್ಗೆ ಶಾಸಕರು ಕೊಂಕಣ ರೈಲ್ವೆ ಚೇರ್ಮನ್ ಅವರ ಗಮನಕ್ಕೆ ತಂದರು. ಅಲ್ಲದೆ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ಮೂಲ ಸೌಕರ್ಯ ಕಲ್ಪಿಸುವಂತೆ ಹಾಗೂ ಪ್ರಾದೇಶಿಕ ಭಾಷೆ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಭೆಯಲ್ಲಿ ಆಗ್ರಹಿಸಿದರು. ಉತ್ತರ ಕನ್ನಡ ಹಾಗೂ ಉಡುಪಿ ನಿಲ್ದಾಣವಾರು ಸಮಸ್ಯೆಗಳನ್ನು ಉಲ್ಲೇಖಿಸಿ ಪ್ಲಾಟ್ಫಾರ್ಮ್ ಶೆಲ್ಟರ್, ವಾಟರ್ ಪ್ರೂಫಿಂಗ್, ನೀರು ಮರುಪೂರಣ ಘಟಕ ಹಾಗೂ ಆಟೋ ಪಿಕಪ್ ಏರಿಯಾ ಕಲ್ಪಿಸುವಂತೆ ಮತ್ತು ನಿಲ್ದಾಣದಲ್ಲಿ ಮುರುಡೇಶ್ವರ ರೈಲನ್ನು ಅಂಕೋಲಾವರೆಗೆ ವಿಸ್ತರಿಸುವಂತೆ ಕೋರಿದ್ದಾರೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ಮುರುಡೇಶ್ವರದಲ್ಲಿ ಪ್ಲಾಟ್ಫಾರ್ಮ್ ಹಾಗೂ ಭಟ್ಕಳದಲ್ಲಿ ಹೆಚ್ಚಿನ ದೀಪಗಳ ವ್ಯವಸ್ಥೆ ಹಾಗೂ ವಾರಕ್ಕೊಮ್ಮೆ ಸಂಚರಿಸುವ ರೈಲಿಗೆ ನಿಲುಗಡೆ ನೀಡಬೇಕೆಂದು ಒತ್ತಾಯಿಸಿದರು. ಜೊತೆಗೆ ಕುಂದಾಪುರ, ಉಡುಪಿ, ಸೂರತ್ಕಲ್ ಸೇರಿದಂತೆ ಒಟ್ಟಾರೆ ಎಲ್ಲ ರೈಲ್ವೆ ನಿಲ್ದಾಣಗಳಲ್ಲಿ ನಾಮಫಲಕಗಳು ಹಾಗೂ ಪ್ರದರ್ಶನ ಫಲಕಗಳಲ್ಲಿ ಪ್ರಾದೇಶಿಕ ಭಾಷೆಯಾದ ಕನ್ನಡಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಬಿಕಾಂ 4ನೇ ಸೆಮಿಸ್ಟರ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ನಗರದ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಪರೀಕ್ಷೆಯಲ್ಲಿ ವರ್ಷ ಎನ್ ಗೌಡ (94.40) ಅಂಕಗಳೊಂದಿಗೆ ಪ್ರಥಮ, ಸಮೃದ್ಧಿ ಹೆಗಡೆ (93.73) ಅಂಕಗಳೊಂದಿಗೆ ದ್ವಿತೀಯ, ವೈಷ್ಣವಿ ಕೆ ಹೆಗಡೆ (93.47) ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ. ಪ್ರಿಯಾ ಎ ರಾಣೋಜಿ (92.53) ಅಂಕಗಳೊಂದಿಗೆ 4ನೇ ಹಾಗೂ ಚಿತ್ರಾ ಎಂ ನಾಯ್ಕ್ (90.80) ಅಂಕಗಳೊಂದಿಗೆ 5ನೇ ಸ್ಥಾನಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ, ಗೌರವ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಶೆಟ್ಟಿ, ವಾಣಿಜ್ಯ ಮಹಾವಿದ್ಯಾಲಯದ ಉಪಸಮಿತಿ ಅಧ್ಯಕ್ಷ ವರೀಂದ್ರ ಕಾಮತ್, ಪ್ರಾಚಾರ್ಯ ಡಾಕ್ಟರ್ ವಿಆರ್ ಭಟ್ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ ಹರ್ಷ ವ್ಯಕ್ತಪಡಿಸಿದ್ದಾರೆ. ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಾಲಯದ ಸಭಾಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಬೆಳಗ್ಗೆ 11 ಗಂಟೆಯಿಂದ ಸಂಜೆಯವರೆಗೂ ಅಂಜನಾದ್ರಿ ಭಜನಾ ಮಂಡಳಿ
ಕಲಾಶ್ರೀ ಶ್ರೀರಾಮ ಸುಬ್ರಾಯ್ ಶೇಟ್ ಮತ್ತು ಶ್ರೀಮತಿ ಶ್ರೀವಲ್ಲಿ ಸತ್ಯನಾರಾಯಣ ಅವರಿಂದ ಗಮಕ ವಾಚನ ಕಾರ್ಯಕ್ರಮ ಮತ್ತು ಆದರ್ಶ ವನಿತಾ ಸಮಾಜ ಶಿರಸಿ, ಶ್ರೀ ಶಾರದಾಂಬ ಮಹಿಳಾ ಮಂಡಳಿ ಬನವಾಸಿ, ಶ್ರೀ ಸಂಕಷ್ಟ ನಿವಾರಕ ವರಸಿದ್ಧಿ ವಿನಾಯಕ ಮಾತೃಶ್ರೀ ಮಂಡಳಿ, ಶ್ರೀಮತಿ ಸಂಗೀತಾ ಭಟ್ಕಳ ಸ್ನೇಹ ಬಳಗ ತಂಡ, ಮೆಲೋಡಿಯಸ್ ಭಕ್ತಿಗೀತೆ ಸೇರಿದಂತೆ ವಿವಿಧ ಭಜನೆಯನ್ನ ಪ್ರಸ್ತುತಪಡಿಸಿದರು. ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ರವಿ ಬೆಳ್ಳಿಮನಿ, ಉಪಾಧ್ಯಕ್ಷ ಅಶೋಕ್ ಪವಾರ್, ಧರ್ಮದರ್ಶಿಗಳಾದ ಕೇಶವಜಿ ಹೆಗಡೆ, ವಿನಾಯಕ್ ಎಸ್, ಶ್ರೀಮತಿ ಅರ್ಚನಾ ಆರ್ ಹೊನ್ನಾವರ, ಬಾಬುದಾರರು, ಅರ್ಚಕರು, ಸಿಬ್ಬಂದಿಗಳು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಸೂರ್ಯೋಪಾಸನೆ ನಿತ್ಯ ಕರ್ತವ್ಯವಾದರೆ ಆರೋಗ್ಯ ಆಯುಷ್ಯ ಪ್ರಾಪ್ತಿ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನುಡಿದರು. ಪರಮಪೂಜ್ಯ ಶ್ರೀ ಶ್ರೀಧರ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ 36ನೆಯ ಹಾಗೂ ಶ್ರೀ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ 3ನೆಯ ಚಾತುರ್ಮಾಸ್ಯದ ಪವಿತ್ರ ಸಂದರ್ಭದಲ್ಲಿ ಶ್ರೀ ಸ್ವರ್ಣವಲ್ಲಿ ಶ್ರೀ ಗುರುಗಳ ಸೇವೆಯಲ್ಲಿ ತೊಡಗಿಕೊಂಡ ಇಸಲೂರು ಸೀಮಾ ಸಮಸ್ತ ಶಿಷ್ಯ ಬಳಗ ಮಾತೆಯರು ಹಾಗೂ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನುಡಿದರು. ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಶ್ರೀಗಳಿಂದ ಜರುಗಿತು. ಸತ್ಯನಾರಾಯಣ ಭಟ್, ಶ್ರೀಪಾದ್ ಭಟ್, ಪ್ರಸನ್ನ ಭಟ್, ನಿಶಾಂತ್ ಹೆಗಡೆ ಹಾಗೂ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಯ ವೈಶ್ಯ ಮಹಾಸಭಾ ಕಾರ್ಯಕ್ರಮ ಉದ್ಘಾಟಿಸಿದ ಡಿಕೆ ಶಿವಕುಮಾರ್. ಕರ್ನಾಟಕ ಹಾಗೂ ಕೇರಳಂ ರಾಜ್ಯ ಸಹೋದರರಂತೆ ಸಿಎಂ ಡಿಕೆ ಶಿವಕುಮಾರ್. ಆಗಸ್ಟ್ 29ರಿಂದ ಸೆಪ್ಟೆಂಬರ್ 1ರವರೆಗೆ ಗುರುರಾಯರ 355ನೇ ಆರಾಧನಾ ಮಹೋತ್ಸವ ಜರುಗಲಿದೆ. ಶ್ರೀನಿವಾಸ್ ಹೆಬ್ಬಾರ್. ಮನಸೂರೆಗೊಂಡ ಸಂಗೀತ ಸಂಜೆ. ಸುರಭಿ ಮಾಧ್ಯಮ ಶ್ರೀ ರಾಜ್ಯ ಪ್ರಶಸ್ತಿಗೆ ಉದಯ್ ಕುಮಾರ್ ಕಾನಳ್ಳಿ ಆಯ್ಕೆ. 24ನೇ ಕೊಂಕಣ ರೈಲ್ವೆ ಬಳಕೆದಾರ ಸಲಹಾ ಸಮಿತಿಯ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಭಾಗಿ. ಎಂಇಎಸ್ ಕಾಮರ್ಸ್ ಕಾಲೇಜು ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ. ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸೂರ್ಯೋಪಾಸನೆ ನಿತ್ಯ ಕರ್ತವ್ಯವಾದರೆ ಆರೋಗ್ಯ ಆಯುಷ್ಯ ಪ್ರಾಪ್ತಿ. ಸ್ವರ್ಣವಲ್ಲಿ ಶ್ರೀ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.